ಸ್ವರ್ಗೀಯ ತಂದೆ, ಈ ನಾನು ನಿಮ್ಮ ಕೃಪೆಯ ಸಿಂಹಾಸನದ ಮುಂದೆ ಬರುವೆನು, ನನ್ನ ಸ್ವಂತ ಕೃತ್ಯಗಳಿಗಾಗಿ ಅಲ್ಲ, ಆದರೆ ನಿಮ್ಮ ಪ್ರಿಯ ಮಗ ಯೇಸು ಕ್ರಿಸ್ತನ ಅಮೂಲ್ಯ ರಕ್ತದ ಮೂಲಕ. ಪ್ರಭು ಯೇಸು, ನೀವು ಕ್ರೂಸಿನಲ್ಲಿ ಸುರಿಸಿದ ನಿಮ್ಮ ರಕ್ತವು ನನ್ನ ಪಾಪಗಳನ್ನು ಶುದ್ಧಗೊಳಿಸಿದ್ದು, ನನ್ನ ಶೃಂಖಲೆಗಳನ್ನು ಮುರಿದು ನನ್ನ ದುಃಖ ಮತ್ತು ದಾರಿದ್ರ್ಯವನ್ನು ಹೊತ್ತಿರುವುದನ್ನು ನಾನು ನಂಬುತ್ತೇನೆ. ನೀವು ದರಿದ್ರರಾಗಿದ್ದೀರಿ, ಆದ್ದರಿಂದ ನಾನು ನಿಮ್ಮ ಕೃಪೆಯಲ್ಲಿ ಧನವನಾಗಲು ಸಾಧ್ಯ. ನೀವು ನನ್ನ ಅವಮಾನವನ್ನು ಹೊತ್ತಿದ್ದೀರಿ. ನಾನು ನಿಮ್ಮ ಮಹಿಮೆಯಲ್ಲಿ ನಡೆದುಕೊಳ್ಳಲು ಯೇಸು ಕ್ರಿಸ್ತನ ಶಕ್ತಿಶಾಲಿ ನಾಮದಲ್ಲಿ ಮತ್ತು ಅವರ ರಕ್ತದ ಶಕ್ತಿಯಿಂದ ನನ್ನ ಜೀವನದಲ್ಲಿ ಎಲ್ಲ ಆಧ್ಯಾತ್ಮಿಕ ಮತ್ತು ದಾರಿದ್ರ್ಯಾತ್ಮಕ ಆತ್ಮಗಳನ್ನು ನಾನು ನಿರಾಕರಿಸುತ್ತೇನೆ. ನನ್ನ ಮತ್ತು ನನ್ನ ಕುಟುಂಬವನ್ನು ತೊಳೆಯುವ ಎಲ್ಲ ಕೊರತೆ, ಒತ್ತಡ ಮತ್ತು ದುಃಖದ ಶೃಂಖಲೆಗಳನ್ನು ನಾನು ಮುರಿಯುತ್ತೇನೆ. ನನ್ನ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ದೇವರ ಜಾಗರೂಕತೆ, ಸಮೃದ್ಧಿ ಮತ್ತು ಸ್ವಾತಂತ್ರ್ಯವನ್ನು ನಾನು ಘೋಷಿಸುತ್ತೇನೆ. ಪ್ರಭು, ನನ್ನ ಹೃದಯವನ್ನು ನಂಬಿಕೆ ಮತ್ತು ಸಹನೆಯಿಂದ ತುಂಬಿಸಿ. ನಿಮ್ಮ ರಾಜ್ಯದಲ್ಲಿ ನಿಷ್ಠೆಯಿಂದ ಬಿತ್ತನೆ ಮಾಡಲು, ಟುಡೇ ವಿಧಿಯಲ್ಲಿ ನಡೆಯಲು, ಜ್ಞಾನ ಮತ್ತು ಪರಿಶ್ರಮದಿಂದ ಕೆಲಸ ಮಾಡಲು ನನ್ನನ್ನು ಕಲಿಸಿ. ಆಶೀರ್ವಾದಗಳು ಮತ್ತು ಅವಕಾಶಗಳ ಬಾಗಿಲನ್ನು ತೆರೆದು ನಾನು ಮಾತ್ರ ಪೂರೈಸದೆ ಇತರರಿಗಾಗಿ ಆಶೀರ್ವಾದದ ಮೂಲಕವಾಗಲು ಸಹ ಆಗಲಿ. ನಾನು ಘೋಷಿಸುತ್ತೇನೆ, ನಾನು ಕುರಿಯ ರಕ್ತದ ಮೂಲಕ ಮುಕ್ತಿ, ಶುದ್ಧೀಕರಣ ಮತ್ತು ಪವಿತ್ರತೆಯನ್ನು ಪಡೆದಿದ್ದೇನೆ. ದಾರಿದ್ರ್ಯ ಮತ್ತು ದುಃಖವು ನನ್ನ ಮೇಲೆ ಅಧಿಕಾರ ಹೊಂದಲು ಸಾಧ್ಯವಿಲ್ಲ, ಏಕೆಂದರೆ ನಾನು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿ. ತಂದೆ, ನಿಮ್ಮಲ್ಲಿ ನಾನು ಶಾಶ್ವತ ಜೀವನ ಮಾತ್ರವಲ್ಲ, ಈ ಜೀವನಕ್ಕೆ ಅಗತ್ಯವಿರುವ ಜಾಗರೂಕತೆಯನ್ನು ಹೊಂದಿರುವುದಕ್ಕಾಗಿ ಧನ್ಯವಾದಗಳು. ನಾನು ನಿಮ್ಮ ಶಾಂತಿ, ಸಮೃದ್ಧಿ ಮತ್ತು ಶಕ್ತಿಯನ್ನು ಸ್ವೀಕರಿಸುತ್ತೇನೆ. ಯೇಸು ಕ್ರಿಸ್ತನ ಶಕ್ತಿಶಾಲಿ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಮತ್ತು ನಂಬುತ್ತೇನೆ. ಆಮೆನ್.